ನಮಸ್ಕಾರ. ಮನೀಷಾ ನರೇಟ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಏನಿವತ್ತು ಅಂತಂದ್ರೆ ಡೇ 2 ಸೆಕೆಂಡ್ ಪಾರ್ಟ್. ನಾವು ಕಲ್ಲತ್ತಿಗಿರಿ ವೀರಭದ್ರೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಮುಂದೆ ಈ ಕೆಮ್ಮಣ್ಣು ಗುಂಡಿಗೆ ಹೋಗ್ತೀವಿ. ಅಲ್ಲಿರುವ ಹೆಬ್ಬೆ ಫಾಲ್ಸ್ ನಮ್ಮ ಡೆಸ್ಟಿನೇಷನ್. ಇದು ಕೂಡ ಚಿಕ್ಕಮಗಳೂರು ಜಿಲ್ಲೆಯೊಳಗೆ ಬರ್ತದೆ, ತರೀಕೆರೆ ತಾಲೂಕೆ. ಕಲ್ಲತ್ತಿಗಿರಿಯಿಂದ ಸುಮಾರು ಒಂದು 14 ಕಿಲೋಮೀಟರ್ ಅಷ್ಟೇ. ಅದರ ಹೆಸರೇ ಸೂಚಿಸ್ತದ ಕೆಂಪು ಮಣ್ಣಿನ ಗುಂಡಿ ಅಂಥೇಳಿ. ಹಾಗಾಗಿ ಇಲ್ಲಿ ಜಾಸ್ತಿ ಕೆಂಪು ಮಣ್ಣಿದ್ದರಿಂದ ಇದಕ್ಕೆ ಹೆಸರು ಕೆಮ್ಮಣ್ಣು ಗುಂಡಿ ಅಂತ ಬಂದದ. ನಾವೀಗ ಭದ್ರಾ ಟೈಗರ್ ರಿಸರ್ವಿಗೆ ಬಂದೀವಿ. ಇಲ್ಲಿ ಹೆಬ್ಬೆ ಫಾಲ್ಸ್ ನಮಗೆ ಸಿಗ್ತದೆ. ಈ ಹೆಬ್ಬೆ ಫಾಲ್ಸಿಗೆ ನಾವೀಗ ಬಂದೀವಿ. ಏನಪ್ಪ ಅಂತಂದ್ರೆ ನಮ್ಮದು ಪ್ರೈವೇಟ್ ವೆಹಿಕಲ್ ಅದ. ಆ್ಯಕ್ಚುಲಿ TT ಒಳಗೆ ಬಂದೀವಿ. ಅದರ ಮುಂದೆ 12 ಕಿಲೋಮೀಟ್ರ್ ಹೋಗ್ಬೇಕಾಗ್ತದೆ. ಆ 12 ಕಿಲೋಮೀಟ್ರ್ ಏನದಲ್ಲ ನಮಗೆ ಪ್ರೈವೇಟ್ ವೆಹಿಕಲ್ ಬಿಡೋದಿಲ್ಲ. ಹಾಗಾಗಿ ಅರಣ್ಯ ಇಲಾಖೆದ್ದೇ ಜೀಪ್ ಇರ್ತಾವೆ. ನಾವು ಟಿಕೆಟ್ ತೊಗೊಂಡು ಬರಬೇಕಾಗ್ತದೆ. ಒಬ್ಬರಿಗೆ 500 ರೂಪಾಯಿ ಅಂತ ಹೇಳಿ ಫಿಕ್ಸ್ ಮಾಡ್ಯಾರ. ಮತ್ತು ಕನಿಷ್ಠ 12 ಜನ ಇರಬೇಕಂತ. ಯಾಕಂತಂದ್ರೆ ಜೀಪ್ ಫುಲ್ ಆಗಬೇಕು ಅಂತ ಹೇಳಿ ಅವ್ರು ಹೇಳ್ತಾರೆ. ಮತ್ತು ಇಲ್ಲಿ ಒಬ್ಬರೇ ಬರೋಕ್ಕೆ ಸೇಫ್ನೂ ಅನಿಸೋದಿಲ್ಲ. ಹಾಗಾಗಿ ಭಾಳ ಜನ ಕೂಡಿ ಬರಬೇಕಾಗ್ತದೆ. ಮತ್ತು ನಾವು ಏನಪ್ಪ ಅಂತಂದ್ರೆ 10 ಜನ ಇದ್ವಿ. ಆದರೂ ಸಹಿತ 12 ಜನ ಟಿಕೆಟ್ ತೊಗೊಂಡೇ ಬರಬೇಕಾಗ್ತದೆ ಇಲ್ಲಿ. ಹಂಗೆ ಅವರು ಗೌರ್ಮೆಂಟ್ದವ್ರು ರೂಲ್ ಮಾಡ್ಯಾರ. ಸೊ ಪರವಾಗಿಲ್ಲ. ಒಟ್ಟು 6,000 ನಾವು ಟಿಕೆಟ್ ತೆಗೆಸಿ ಬಂದ್ವಿ. ಅತ್ಯಂತ ರಮಣೀಯ ದೃಶ್ಯ ನಮಗಿಲ್ಲಿ ಸಿಗ್ತದೆ. ದಟ್ಟವಾದ ಕಾಡು, ಎತ್ತರ ಗಿಡಗಳು. ನಾವಷ್ಟು ಜೀಪ್ ಒಳಗೆ ಬಂದರೂ ಸಹ ಮುಂದೆ 1 ಕಿಲೋಮೀಟ್ರ್ ನಡ್ಕೊಂಡೇ ಬರಬೇಕು. ಯಾಕಂತಂದ್ರೆ ಕಾಲ್ದಾರಿ ಅದ. ಇಲ್ಲಿ ನಮಗೆ ಜಾಸ್ತಿ ದಾರಿ ಸಿಗೋದಿಲ್ಲ ಜೀಪ್ ಅದು ಬರೋಕೆ. ಅದಕ್ಕಾಗಿ ಇಲ್ಲಿ ನಡ್ಕೊತ ಹೋಗೋದ್ರಿಂದ ಭಾಳ ದಮ್ ಬರಾಕತ್ತೈತಿ. ಬಟ್ ಬಂದಿದ್ದಕ್ಕೂ ಸಾರ್ಥಕ ಆಯಿತು. ಇದರದೊಂದು ಅನುಭವನೇ ಬೇರೆ ಇರ್ತದೆ. ಇಲ್ಲಿ ಬಂದು ಅನುಭವಿಸಿದ್ರೆ ಅದರದ್ದು ಒಂದು ಮಹತ್ವ ನಮಗೆ ಗೊತ್ತಾಗ್ತದೆ. ಈ ಹೆಬ್ಬೆ ಜಲಪಾತಕ್ಕೆ ನಾವು ಬಂದಿದ್ದು ಅತ್ಯಂತ ಖುಷಿಯ ಸಂಗತಿ.